ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಸುಮ ಸುನಿಲ್ ವ್ಲಾಗ್ಸ್. ನಾನಿವತ್ತು ನಿಮಗೆ ಸುಗಂಧರಾಜ ಹೂದಲ್ಲಿ ಹೇಗೆ ಡಿಫ್ರೆಂಟಾಗಿ ಒಂದು ಚಿಕ್ಕದಾಗಿರೋ ಫೋಟೋಗಳಿಗೆ ವಿಗ್ರಹಗಳಿಗೆ ಒಂದು ಹಾರ ಮಾಡ್ಕೊಳ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ರೀತಿ ಥ್ರೆಡ್ಡನ್ನು ಒಂದು ಕುಟಾಣಿ ಅಥವಾ ಒಂದು ಚೇರು ಏನಕ್ಕಾದರೂ ಒಂದಕ್ಕೆ ಆ ಥ್ರೆಡ್ಡನ್ನು ಹಾಕ್ಕೊಂಡು ಕಾರ್ನರನ್ನು ಲಾಕ್ ಮಾಡಿಕೊಂಡು, ನೋಡಿ ಇಲ್ಲಿ ಒಂದೊಂದೇ ಹೂವನ್ನು ಆ ಎರಡು ದಾರದ ಸೆಂಟ್ರಲ್ಲಿ ಇಟ್ಕೊಂಡು ಉದ್ದ ಬಿಟ್ಟಿರತಕ್ಕಂಥ ಇನ್ನೊಂದು ದಾರದಿಂದ ಅದನ್ನು ಟೈಟಾಗಿ ಸೆಕ್ಯೂರ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಇಲ್ಲಿ ನಾನು 3 ಸುಗಂಧರಾಜ ಹೂವನ್ನು ಪಕ್ಕದಲ್ಲಿ ಒಂದೊಂದೇ ಹೂವನ್ನು ಇಟ್ಟು ಆದಮೇಲೆ ನೆಕ್ಸ್ಟ್ ಒಂದು ರೋಸನ್ನು ಸಹಿತ ಅದರ ಪಕ್ಕದಲ್ಲೇ ಇಟ್ಬಿಟ್ಟು ಮುಂದೆ ಇಡ್ತಾ ಇದ್ದೀನಿ. ಅದನ್ನು ಸಹಿತ ನಾವು ಟೈಟಾಗಿ ಇಲ್ಲಿ ಸೆಕ್ಯೂರ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ 2 ಕಲರ್ನ ಕಾಂಬಿನೇಷನ್ ಆಗುತ್ತೆ. ಹಿಂದೆ ಸ್ಟೆಪ್ಪಲ್ಲಿ ಸುಗಂಧರಾಜ ಹೂವು ವೈಟ್ ಕಲರ್ ಕಾಣುತ್ತೆ, ಮತ್ತು ಮುಂದೆ ಇರುವ ಸ್ಟೆಪ್ಪಲ್ಲಿ ರೋಸ್ ಹೂವು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಅಲ್ಲಿ ಇದು ಅದರ ಪಕ್ಕದಲ್ಲಿ ಮತ್ತೆ ನಾವು ಸುಗಂಧರಾಜ ಹೂವನ್ನು ಇಟ್ಕೊಂಡು ಬರ್ತಾ ಇದ್ದೀನಿ. 3 ಸುಗಂಧರಾಜ ಹೂವನ್ನು ಇಟ್ಟ ನಂತರ ಅದರ ಮೇಲೆ ನಾವು ಒಂದು ರೋಸನ್ನು ಇಟ್ಟು, ರೋಸು ಮುಂದೆಗಡೆಗೆ ಬರುವ ರೀತಿ ಅದನ್ನು ನಾವು ಅಡ್ಜಸ್ಟನ್ನು ಮಾಡಿಕೊಂಡು, ನಾವು ಈ ದಾರದ ಸಹಾಯದಿಂದ ಈ ಕಡೆ ಬಿಟ್ಕೊಂಡಿರ್ತೀವಲ್ವ ಲೆಂತ್ಗೆ ದಾರ, ಅದರ ಸಹಾಯದಿಂದ ನಾವು ಅದನ್ನು ಲಾಕ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ನೋಡಿ, ಆವಾಗ ಈಗ ನೋಡಲಿಕ್ಕೆ ಈ ರೀತಿ 2 ಸ್ಟೆಪ್ ಥರ ಹಿಂದೆಗಡೆ ಸುಗಂಧರಾಜ ಹೂವು, ಮುಂದೆಗಡೆ ರೋಸ್ ಹೂವು ಥರ ಕಾಣುತ್ತೆ. ಈ ರೀತಿಯ ಹಾರಗಳನ್ನು ನಾವು ಸಣ್ಣ ಪುಟ್ಟ ವಿಗ್ರಹಗಳು ಏನಾದರೂ ಇದ್ದರೆ ಅವುಗಳಿಗೆ ಎಲ್ಲ ಹಾಕ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿಯ ಹೂವಿಂದ ನಾವು ಒಂದು ದೀಪದ ಅಲಂಕಾರ, ಕಾಮಾಕ್ಷಿ ದೀಪ, ಈಗ ಹೆಂಗೂ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬರ್ತಾ ಇದೆ, ಆಗ ನಾವು ಇಡುವಂತಹ ದೀಪಗಳಿಗೂ ಸಹಿತ ಈ ರೀತಿ ನಾವು ಹೂವನ್ನು ಕಟ್ಕೊಂಡು ಅಲಂಕಾರವನ್ನು ಮಾಡ್ಕೊಳ್ಬೋದು. ಮತ್ತು ಸಣ್ಣ ಸಣ್ಣ ಫೋಟೋಗಳಿಗೆ ಮತ್ತು ಸಣ್ಣ ಸಣ್ಣ ವಿಗ್ರಹಗಳಿಗೆ, ಗಣೇಶನ ವಿಗ್ರಹ ಮತ್ತು ಗಣೇಶನ ಹಬ್ಬಕ್ಕೆಲ್ಲ ನಾವು ಗಣೇಶನ ಮೂರ್ತಿ ಕೂಡಿಸೋದ್ರಿಂದ, ಗಣೇಶನ ಮೂರ್ತಿ ಚಿಕ್ಕದಾಗಿ ತಂದಿರುವಾಗ ನಾವೇ ಈ ರೀತಿ ಹಾರಗಳನ್ನು ಮಾಡಿಕೊಂಡು ಹಾಕ್ಕೊಳ್ಬೋದು. ದೇವರ ವಿಗ್ರಹಗಳಿಗೆ, ಫೋಟೋಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಇಲ್ಲಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ. 3 ಸುಗಂಧರಾಜ ಹೂವನ್ನು ಕಟ್ಟಿದ ನಂತರ ಅದರ ಮುಂದೆಗಡೆ ಬರುವ ರೀತಿ ನಾವು ಗುಲಾಬಿ ಹೂವನ್ನು ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಇದು ಸ್ಟಾರ್ಟಿಂಗ್ ನಿಮಗೆ ಸ್ವಲ್ಪ ಲೆಂತ್ ಅಡ್ಜಸ್ಟ್ ಆಗೋವರೆಗೂ ನಿಮ್ಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ನೀಟಾಗಿ ಗ್ಯಾಪ್ ಬರದೇ ಇರೋ ರೀತಿ ಟೈಟಾಗಿ ಅದನ್ನು ಒತ್ತಾಗಿ ಹೂವನ್ನು ನೀವು ಕಟ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. 3 ಹೂವನ್ನು ಇಟ್ಟ ನಂತರ ಆ 3 ಹೂವಾದ ಮುಂದೆಗಡೆ ನಾವು ಒಂದು ರೋಸ್ ಹೂವನ್ನು ಇಟ್ಕೊಂಡು ಈ ರೀತಿ ನಾವು ಲಾಕ್ ಮಾಡ್ಕೊಳ್ತಾ ಹೋಗ್ಬೋದು. ನೋಡಿ, ಇಲ್ಲಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನಿಮಗೆ ಆ ಸುಗಂಧರಾಜ ಹೂವಿನ ಏನೋ ತೊಟ್ಟುಗಳು ಕಾಣ್ತಾ ಇದೆಯಲ್ವ, ಅದೇ ಬೇಡ ಅಂತ ಹೇಳಿದ್ರೆ ನೀವು ಬೇಕಾದರೆ ಅದನ್ನು ನಂತರ ಲಾಸ್ಟಲ್ಲಿ ಬೇಕಾದ್ರೆ ಕಟ್ ಮಾಡ್ಕೊಳ್ಬೋದು. ಅಥವಾ ನೀವು ದೀಪದ ಅಲಂಕಾರಕ್ಕೆ ಇಟ್ಟಾಗ ಅದೆಲ್ಲ ಒಳಗಡೆ ಹೋಗುತ್ತೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ರೀತಿಯಾದ ಸಿಂಪಲ್ ಆಗಿ ಒಂದು ಹಾರವನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಅದೇ ರೀತಿ ಇನ್ನೊಂದು ಹಾರ ಸುಗಂಧರಾಜನ ಅಲ್ಲಿ ರೋಸನ್ನು ಹಾಕಿ ಕಾಂಬಿನೇಷನ್ ಎಲ್ಲ ಮಾಡಿದ್ದೀನಿ. ಇಲ್ಲಿ ಬರೀ ಸುಗಂಧರಾಜ ಹೂವಿದ್ದಾಗ ಅದನ್ನು ಹೇಗೆ ಕಟ್ಕೊಳ್ಳೋದು ನೋಡಿ. ಈಗ ಈ ದಾರವನ್ನು ಈ ರೀತಿ ಟೈಟಾಗಿ ಇಟ್ಕೊಂಡು, ಈ ದಾರದ ಮಧ್ಯದಲ್ಲಿ ನಾವು ಸುಗಂಧರಾಜ ಹೂವನ್ನು ಈ ರೀತಿ ಇಟ್ಕೊಂಡು ನಾವು ಆ ತೊಟ್ಟನ್ನು ನಾನು ಮಡ್ಚ್ಕೊಳ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ಪ್ರೀವಿಯಸ್ಸು ನಾವು ತೊಟ್ಟುಗಳೆಲ್ಲ ಸ್ವಲ್ಪ ಮುಂದೆ ಬಂದಿತ್ತು. ಆ ರೀತಿ ತೊಟ್ಟುಗಳು ಮುಂದೆ ಬರೋದು ನಮಗೆ ಇಷ್ಟ ಆಗಲ್ಲ ಅಂತ ಹೇಳಿದಾಗ ಈ ರೀತಿ ನಿಧಾನವಾಗಿ ಮಡ್ಚ್ಕೊಳ್ಬೇಕಾಗತ್ತೆ. ಇಲ್ಲ ಹೂವಲ್ಲಿ ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಲೈಟಾಗಿ ಅದನ್ನು ಪ್ರೆಷರ್ ಕೊಟ್ಟು ನಿಧಾನವಾಗಿ ಮಡ್ಚ್ಕೊಂಡು ನಾವು ಈ ರೀತಿ ಲಾಕ್ ಮಾಡ್ಕೊಳ್ತಾ ಹೋದರೆ ಇದು ಸಹಿತ ಇನ್ನೊಂದು ರೀತಿಯಲ್ಲಿ ಡಿಫ್ರೆಂಟ್ ಆದ ಸುಗಂಧರಾಜ ಹೂವಿನ ಹಾರ ಆಗುತ್ತೆ. ಇದನ್ನು ಸಹಿತ ನಾವು ದೀಪದ ಅಲಂಕಾರಗಳಿಗೆ ಮತ್ತು ದೇವರ ವಿಗ್ರಹಗಳಿಗೆ ಡೆಕೋರೇಷನ್ ಪರ್ಪಸ್ಗೆ ಅಂತ ಈ ರೀತಿಯಾದ ಹೂವನ್ನು ನಾವು ಕಟ್ಕೊಂಡು ಮಾಡ್ಕೊಬೋದು. ಮತ್ತು ಥ್ರೆಡ್ಡನ್ನು ಅಷ್ಟೇ ನೀವು ಉಲ್ಲನ್ನು ಥ್ರೆಡ್ಡನ್ನು ತೊಗೊಂಡಾಗ ಆ ಕಾಂಬಿನೇಷನ್ ಥ್ರೆಡ್ನ ಕಲರ್ ಕಾಂಬಿನೇಷನ್ನು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಆದಷ್ಟು ಈ ರೀತಿ ಹೂವನ್ನು ಕಟ್ಟಬೇಕಾದ್ರೆ ನೀವು ಕಲರ್ ಉಲ್ಲನ್ ಥ್ರೆಡ್ಗಳನ್ನು ಪ್ರಿಫರ್ ಮಾಡ್ಕೊಳ್ಳಿ. ಆವಾಗ ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ಈ ರೀತಿ ಕಟ್ಕೊಂಡ್ರೆ ನಾವು ದೀಪಗಳಿಗೆ ಹಾಕಲಿಕ್ಕೆ ಅಥವಾ ಸಣ್ಣ ಸಣ್ಣ ವಿಗ್ರಹಗಳಿಗೆ ಹಾಕಲಿಕ್ಕೆ ಅದು ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದೇ ವಿಡಿಯೋದಲ್ಲಿ ನಾನು ಇನ್ನೊಂದು ರೀತಿಯ ಸುಗಂಧರಾಜ ಹೂವಿನ ಹಾರ, ಸೇಮ್ ಕಟ್ಟೋ ಮೆಥಡ್ ಎಲ್ಲ ಒಂದೇ, ಬಟ್ ಹೂವನ್ನು ಇಟ್ಕೊಳ್ಳೋದು, ಅದನ್ನು ಫೋಲ್ಡ್ ಮಾಡ್ಕೊಳ್ಳುವಂತಹ ಮೆಥಡ್ ಮಾತ್ರ ಬೇರೆ ರೀತಿ ಇರುತ್ತೆ. ನೋಡಿ, ಇದು ಒಂದು ಸಣ್ಣ ಫೋಟೋಗೆ ಏನಕ್ಕಾದರೂ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದೇ ಸಮಕ್ಕೆ ಒತ್ತಾಗಿ ಎಲ್ಲ ಹೂಗಳು ಒಂದೇ ಪಕ್ಕ
ಅಕ್ಕಪಕ್ಕ ಜೋಡಿಸ್ದಂಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ನೋಡಿ ಇಲ್ಲಿ ಇನ್ನೊಂದು ರೀತಿಯಾದ ಸುಗಂಧರಾಜ ಹೂವನ್ನು ಕಟ್ಟೋದು ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಸುಗಂಧರಾಜ ಹೂವನ್ನು ಫಸ್ಟ್ ಒಂದು ಹೂವನ್ನು ಇಟ್ಕೊಂಡು ಲಾಕ್ ಮಾಡಿಕೊಂಡು ನಂತರ ಎರಡನೇ ಹೂವನ್ನು ಇಟ್ಕೊಳ್ಬೇಕಾದ್ರೆ ಆ ಮೊದಲನೇ ಹೂವಿನ ತೊಟ್ಟನ್ನು ಈ ಒಂದನೇ ನೆಕ್ಸ್ಟ್ ಹೂ ಇಟ್ಕೊಂಡಿರ್ತಿಲ್ಲ ಅದರ ಮೇಲೆ ಬರುವ ರೀತಿ ನಾವು ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಅದ್ರ ಪಕ್ಕದಲ್ಲಿ ನಾನೊಂದು ಇಟ್ಕೊಂಡೆ, ಅದರ ಮೇಲೆ ಬರುವಾಗ ಪ್ರೀವಿಯಸ್ ಕಟ್ಟಿರುವಂಥ ಹೂವಿನ ತೊಟ್ಟನ್ನು ಇದರ ಮೇಲೆ ಬರುವ ರೀತಿ ನಾವು ಮಡ್ಚ್ಕೊಂಡು ಅದನ್ನು ನಾವು ನಾಟ್ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ ಪ್ರೀವಿಯಸ್ ತೊಟ್ಟನ್ನು ಈ ಹೂವಿನ ಮೇಲ್ಗಡೆ ನಾವು ಅದನ್ನು ಫೋಲ್ಡ್ ಮಾಡಿಕೊಂಡು ನಂತರ ಅದನ್ನು ನಾವು ದಾರದ ಸಹಾಯದಿಂದ ಲಾಕ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಇದು ಅಷ್ಟೇ ತುಂಬ ಡಿಫ್ರೆಂಟಾಗಿ ಕಾಣುತ್ತೆ. ಮತ್ತು ಆ ಹೂವು ಮಡ್ಚಿರೋ ಫೋಲ್ಡಿಂಗ್ಗಳು ಎಲ್ಲ ಒಂದೇ ಸಮಕ್ಕೆ ನಾವು ಮಡ್ಚ್ಕೊಳ್ಬೇಕಾಗತ್ತೆ, ಒಂದೇ ಅಳತೆಗೆ ಹೂವನ್ನು ಇಟ್ಕೊಳ್ಬೇಕಾಗತ್ತೆ. ಆವಾಗ ನೋಡಲಿಕ್ಕೆ ನಮಗೆ ತುಂಬ ಚೆನ್ನಾಗಿ ಬರುತ್ತೆ, ಅಟ್ರಾಕ್ಟಿವ್ ಆಗೂ ಇರುತ್ತೆ. ಫಿನಿಶಿಂಗು ಅಷ್ಟೇ ತುಂಬ ನೀಟಾಗಿ ಫಿನಿಶಿಂಗ್ ಸಹಿತ ಬರುತ್ತೆ. ನೋಡಿ ಈ ರೀತಿ ಫೋಲ್ಡನ್ನು ಮಾಡಿಕೊಂಡು ನಾವು ಈ ರೀತಿ ದಾರದ ಸಹಾಯದಿಂದ ಕಟ್ಕೊಂಡು ಹೋಗ್ತಾ ಇದ್ದರೆ ಅದು ಒಂಥರ ಡಬಲ್ ಲೇಯರ್ನ ರೀತಿ ನಮಗೆ ಕಾಣುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಯಾದ ಸಹಿತ ನಾವು ಫೋಟೋಗಳಿಗೆಲ್ಲ ಹಾಕ್ಕೊಳ್ತಾ ಹೋಗ್ಬೋದು. ಸಣ್ಣ ಸಣ್ಣ ಫೋಟೋಗಳಿಗೆಲ್ಲ ನಾವು ಹಾರಗಳನ್ನೆಲ್ಲ ಹಾಕ್ಲಿಕ್ಕಾಗಲ್ಲ, ತುಂಬ ಭಾರ ಆಗುತ್ತೆ. ಆ ಸಂದರ್ಭದಲ್ಲಿ ನಾವು ಈ ರೀತಿ ಸುಗಂಧರಾಜ ಹೂವನ್ನು ತೊಗೊಂಡು ಬಂದು ಈ ರೀತಿ ಹಾರಗಳನ್ನು ಮಾಡ್ಕೊಂಡು ಹಾಕಿದ್ರೆ ಮತ್ತು ದೇವರ ಮನೆ ತುಂಬ ಸುಗಂಧಭರಿತವಾಗೂ ಇರುತ್ತೆ ಮತ್ತು ನೋಡಲಿಕ್ಕೂ ಸಹಿತ ತುಂಬ ಆಕರ್ಷಕವಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಇನ್ನು ಯಾರೆಲ್ಲ ನಮ್ಮ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ನಿಮ್ಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಮೆನ್ಷನ್ ಮಾಡಿ, ನಾನು ನಿಮ್ಮ ಎಲ್ಲ ಡೌಟ್ಗಳನ್ನು ಕ್ಲಾರಿಫೈ ಮಾಡ್ತೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ರೀತಿ ಹಾರಗಳನ್ನು ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಮಾರ್ಕೆಟ್ಗಳಿಗೆ ಹೋಗಿ ದುಬಾರಿ ಬೆಲೆ ಕೊಟ್ಟು ಹಾರಗಳನ್ನು ತರೋದನ್ನು ನಾವು ತಪ್ಪಿಸ್ಬೋದು. ನಮ್ಮ ಕೈಯಿಂದನೇ ಮಾಡಾಕಿದಾಗ ಒಂದು ರೀತಿಯ ತೃಪ್ತಿ ಸಹಿತ ನಮಗೆ ಸಿಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.